ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡೊನಾಲ್ಡ್ ಟ್ರಂಪ್ ಈಗ ಹೊಸ ಬಿಕ್ಕಟ್ಟನ್ನು ಸೃಷ್ಟಿಸ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಈಗಾಗಲೇ ಟ್ರಂಪ್ ಭಾರತ ಸೇರಿದ ಹಾಗೆ ಚೈನಾ ಹಾಗೂ ರಷ್ಯಾಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮನ್ನ ಮೀರೋದಕ್ಕೆ ಪ್ರಯತ್ನ ಪಟ್ಟರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಯಾವ ದೇಶಗಳಿಗೆ ನಮ್ಮ ಮಾರುಕಟ್ಟೆ ಬೇಕಿಲ್ವೋ ಅಂಥವರು ತಮಗೆ ಬೇಕಾದ ದುಸ್ಸಾಹಸಗಳಿಗೆ ಕೈ ಹಾಕಬಹುದು ಅನ್ನೋ ಸಂದೇಶ ಟ್ರಂಪ್ ಕಡೆಯಿಂದ ಬಂದಿದೆ. ಈ ಮೂಲಕ ಜಗತ್ತಲ್ಲಿ ಆರ್ಥಿಕ ಸಮರ ನಡೆಯುವ ಮುನ್ಸೂಚನೆಯನ್ನ ಅಮೆರಿಕದ ಹೊಸ ಅಧ್ಯಕ್ಷರು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಟ್ರಂಪ್ ಭಾರತ ಸೇರಿದಂತೆ ಜಗತ್ತಿನ ನಾನಾ ಬಲಿಷ್ಠ ದೇಶಗಳಿಗೆ ಕೊಟ್ಟಿರೋ ಎಚ್ಚರಿಕೆ? ಇಲ್ಲಿ ಮೋದಿ ನನ್ನ ಅತ್ಯಾಪ್ತ ಮಿತ್ರ ಅಂತ ಹೇಳ್ಕೊಳ್ಳುವ ಟ್ರಂಪ್ ಭಾರತಕ್ಕೂ ಯಾಕೆ ಧಮಕಿ ಕೊಡ್ತಾ ಇದ್ದಾರೆ? ಇಷ್ಟಕ್ಕೂ ಟ್ರಂಪ್ ಕೂಡ ಹೆದರುವ ಹಾಗೆ ಭಾರತ, ರಷ್ಯಾ, ಚೈನಾಗಳದ್ದು ಏನು ಮಾಡ್ತಾ ಇವೆ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕಾಗೆ ಜನವರಿ 21ರಿಂದ ಹೊಸ ಅಧ್ಯಕ್ಷರು ಬರ್ತಾರೆ. ಗೆಳೆಯರೆ, ಅಮೆರಿಕಾಗೆ ಜನವರಿ 21ರಿಂದ ಡೊನಾಲ್ಡ್ ಟ್ರಂಪ್ ಹೊಸ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಹೀಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಮೊದಲೇ ತಮ್ಮ ಕ್ಯಾಬಿನೆಟ್ನಲ್ಲಿ ಯಾರಿರಬೇಕು, ವೈಟ್ ಹೌಸ್ ಅಲ್ಲಿ ಯಾರಿರಬೇಕು, CIA ಮುಖ್ಯಸ್ಥರು ಯಾರಾಗಬೇಕು, ಹೀಗೆ ತಮ್ಮ ಆಡಳಿತದಲ್ಲಿ ಯಾರೆಲ್ಲ ಇರಬೇಕು, ಯಾರಿರಬಾರದು ಅನ್ನೋದರ ಜೊತೆಗೆ ತಮ್ಮ ಮುಂದಿನ ನೀತಿ ನಿರೂಪಣೆಗಳು ಹೇಗಿರಬೇಕು ಅನ್ನೋದರ ಬಗ್ಗೆ ಕೂಡ ಒಂದು ಸ್ಪಷ್ಟ ನಿಲುವು ಹಾಗೂ ಪ್ಲಾನ್ ಜೊತೆ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಮೆರಿಕಾಗೆ ಯಾರೇ ಅಧ್ಯಕ್ಷರಾದರೂ ಕೂಡ ಅವರು ಅಮೆರಿಕಾ ಫಸ್ಟ್ ಅನ್ನೋ ನಿಲುವನ್ನು ಹೊಂದಿರ್ತಾರೆ ಮತ್ತು ಅಮೆರಿಕಾನ ಜಾಗತಿಕ ನಾಯಕನ ಸ್ಥಾನದಲ್ಲಿ ಉಳಿಸೋದಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನೇ ಅವರು ಮಾಡ್ತಾರೆ. ಅದರಲ್ಲೂ ಈ ಬಲಪಂಥೀಯ ಸರ್ಕಾರಗಳ ಆಡಳಿತಕ್ಕೆ ಬಂದರೆ ಅಮೆರಿಕಾ ಫಸ್ಟ್ ಅನ್ನೋದು ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ವ್ಯಾಪಾರ ಹಾಗೂ ಕೈಗಾರಿಕೆಗಳ ವಿಷಯದಲ್ಲಿ ಕೂಡ ಅವರ ಅಗ್ರೆಷನ್ ಬೇರೆಯವರಿಗಿಂತ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಈಗ ಅಮೆರಿಕಾದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅದನ್ನೇ ಕಾಣಬೇಕಾಗಿ ಬರುತ್ತೆ. ಈ ಮಾತನ್ನ ಹೊಸ ಅಧ್ಯಕ್ಷ ಟ್ರಂಪ್ ಈ ಹಿಂದಿನಿಂದ ಅಂದ್ರೆ ಚುನಾವಣೆಗಳು ಘೋಷಣೆ ಆಗೋ ದಿನದಿಂದ ಹೇಳ್ತಾ ಬರ್ತಾ ಇದ್ದಾರೆ. ನಾನು ಆರಿಸಿ ಬಂದ್ರೆ ನಾನಾ ದೇಶಗಳ ಮೇಲಿನ ಟ್ಯಾರಿಫ್ ಅನ್ನ ಹೆಚ್ಚು ಮಾಡ್ತೀನಿ ಅಂತ ಟ್ರಂಪ್ ಹೇಳ್ಕೊಳ್ತಾ ಇದ್ರು. ಈಗ ಅದನ್ನ ಮತ್ತವರು ಪುನರುಚ್ಚರಿಸಿದ್ದಾರೆ. ಆದರೆ ಅವರ ಮಾತು ಈ ಬಾರಿ ತುಂಬಾ ಕೀಳು ಮಟ್ಟದಲ್ಲಿವೆ. ಗೆಳೆಯರೆ, ಮೊನ್ನೆ ಅಷ್ಟೇ ಟ್ರಂಪ್ ಮೆಕ್ಸಿಕೋ ಹಾಗೂ ಕೆನಡಾದಿಂದ ಅಮೆರಿಕಾಗೆ ಬರುವ ವಸ್ತುಗಳ ಮೇಲೆ 25% ಸೆಸ್ ಹಾಕೋದಾಗಿ ಹೇಳಿದರು. ಈಗ ಬ್ರಿಕ್ಸ್ ದೇಶಗಳ ವಿರುದ್ಧ ಅವರು ಮಾತಾಡಿದ್ದಾರೆ. ಒಂದು ವೇಳೆ ಬ್ರಿಕ್ಸ್ನ ದೇಶಗಳು ಅಮೆರಿಕದ ವಿರುದ್ಧ ನಿಂತರೆ ಆ ದೇಶಗಳ ಮೇಲೆ 100% ಟ್ಯಾರಿಫ್ ಅನ್ನ ಹಾಕ್ತೀವಿ ಅಂತ ಬೆದರಿಕೆ ಒಡ್ತಾ ಇದ್ದಾರೆ. ಇಲ್ಲಿ ಟ್ರಂಪ್ ಅವರ ಈ ಅಸಹನೆಗೆ ಕಾರಣ ಆಗ್ತಾ ಇರೋದು ಬ್ರಿಕ್ಸ್ ದೇಶಗಳು ತಮ್ಮದೇ ಆದ ಕರೆನ್ಸಿಯನ್ನ ಮಾಡಿಕೊಳ್ಳೋದಕ್ಕೆ ಹೊರಟಿವೆ ಅನ್ನೋದು. ಇವತ್ತು ಅಮೆರಿಕ ಜಗತ್ತಿನ ದೊಡ್ಡಣ್ಣನಾಗಿ ಮೆರೆದಾಡೋದಕ್ಕೆ ಬಹುದೊಡ್ಡ ಅಸ್ತ್ರವಾಗಿರೋದು ಅದರ ಕರೆನ್ಸಿ. ಈ ಅಮೆರಿಕನ್ ಡಾಲರ್ ಇವತ್ತು ಜಾಗತಿಕ ಕರೆನ್ಸಿಯಾಗಿ ಎಲ್ಲ ದೇಶಗಳ ಮಾನ್ಯತೆಯನ್ನ ಹೊಂದಿರೋದ್ರಿಂದ ಹಾಗೂ ವಿದೇಶಿ ವಿನಿಮಯಗಳಿಗೆ ಇದೇ ಕರೆನ್ಸಿ ಬಳಕೆ ಆಗ್ತಾ ಇರೋದ್ರಿಂದ ಡಾಲರ್ನ ಮೌಲ್ಯ ಕೂಡ ಅಭಿವೃದ್ಧಿ ಆಗೋದರ ಜೊತೆಗೆ ಜಗತ್ತಿನ ಮೇಲೆ ಅಮೆರಿಕದ ಹಿಡಿತ ಕೂಡ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೆ ಅಮೆರಿಕ ಯಾವುದೇ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಹಳ್ಳ ಹಿಡಿಸೋ ಬೆದರಿಕೆ ಒಡ್ಡುತ್ತೆ, ಆರ್ಥಿಕ ನಿರ್ಬಂಧಗಳ ಮಾತಾಡತ್ತೆ, ಸ್ವಿಫ್ಟ್ ಬ್ಯಾನ್ ಅನ್ನತ್ತೆ. ಯಾವುದೇ ದೇಶದ ಬಳಿ ಅಮೆರಿಕದ ಡಾಲರ್ ಇಲ್ಲ ಅಂದ್ರೆ ಆ ದೇಶ ಜಾಗತಿಕ ಆಮದು ರಫ್ತುಗಳನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗೆ ತನ್ನ ದೇಶದಲ್ಲಿ ಅಮೆರಿಕ ತಗೊಂಡು ಬರೋ ಚಿಕ್ಕ ಚಿಕ್ಕ ಆರ್ಥಿಕ ಬದಲಾವಣೆಗಳು ಕೂಡ ಜಗತ್ತಿನ ನಾನಾ ದೇಶಗಳ ಕರೆನ್ಸಿಗಳ ಮೌಲ್ಯವನ್ನ ಕುಸಿಯೋ ಹಾಗೆ ಮಾಡುತ್ತವೆ. ಈ ಡಾಲರ್ ಕಾರಣಕ್ಕೆ ಅಮೆರಿಕ ಅನ್ನೋದು ಇವತ್ತು ದೊಡ್ಡಣ್ಣ. ಹೀಗಿರುವಾಗ ಇಡೀ ಪ್ರಪಂಚವನ್ನ ಡಾಲರ್ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಗೆ ತರ್ತೀವಿ ಅಂತ ಯಾರಾದರೂ ಹೊರಟು ಬಿಟ್ರೆ ಅಮೆರಿಕ ನೋಡ್ತಾ ಹೇಗೆ ತಾನೇ ಸುಮ್ಮನೆ ಇರುತ್ತೆ? ಹಾಗೆ ನೋಡಿದ್ರೆ ಗೆಳೆಯರೆ, ಅಮೆರಿಕದ ಕರೆನ್ಸಿ ಜಾಗತಿಕ ಕರೆನ್ಸಿಯಾಗಿದ್ದು ಕೂಡ ಒಂದು ವಿಚಿತ್ರ ಸಂದರ್ಭದಲ್ಲಿ. ಅದು ಮೊದಲನೇ ಮಹಾಯುದ್ಧ ಮುಗಿದಿದ್ದ ಸಂದರ್ಭ. ಅವತ್ತಿಗಾಗಲೇ ಅಮೆರಿಕದ ಆರ್ಥಿಕತೆ ಜಗತ್ತಿನ ಅತಿದೊಡ್ಡ ಆರ್ಥಿಕತೆಗಳ ಪೈಕಿ ಒಂದಾಗಿತ್ತು. ಆದರೆ ಅವರಿಗಿಂತ ಹೆಚ್ಚಾಗಿ ಬ್ರಿಟನ್ ಈ ಜಗತ್ತನ್ನು ನಿಯಂತ್ರಿಸ್ತಾ ಇತ್ತು. ಅಮೆರಿಕ ಕೇವಲ ಒಂದು ದೇಶ ಅಷ್ಟೇ ಆಗಿತ್ತು. ಆದರೆ ಎರಡನೇ ಮಹಾಯುದ್ಧ ಬಂತು ನೋಡಿ, ಅದು ಅಮೆರಿಕದ ಅದೃಷ್ಟವನ್ನು ಬದಲಿಸಿ ಬಿಡ್ತು. ಅವತ್ತಿನವರೆಗೆ ಜಗತ್ತಿನ ಅತಿದೊಡ್ಡ ಶಕ್ತಿಗಳು ಅನ್ನಿಸ್ಕೊಂಡಿದ್ದ ಬ್ರಿಟನ್ ಹಾಗೂ ಫ್ರಾನ್ಸ್ಗಳು ಎರಡನೇ ಮಹಾಯುದ್ಧದ ಕಾರಣದಿಂದ ತಮ್ಮ ಶಕ್ತಿಯನ್ನು ಕಳ್ಕೊಂಡು, ಹೀಗಾಗಿ ಅಮೆರಿಕಾಗೆ ಮತ್ತು ಅದರ ಕರೆನ್ಸಿಗೆ ಶುಕ್ರದಶೆ ಆರಂಭ ಆಯಿತು. ಅವತ್ತಿಗೆ ಅಮೆರಿಕ ತನ್ನ ಕರೆನ್ಸಿಯ ವಿರುದ್ಧ ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ನು ಫಾಲೋ ಮಾಡ್ತಾ ಇತ್ತು. ಹೀಗಾಗಿ ಅಮೆರಿಕದ ಕರೆನ್ಸಿಯನ್ನು ತಗೊಳ್ಳೋದಕ್ಕೆ ಒಂದಷ್ಟು ದೇಶಗಳು ಮುಂದಾದವು. ಅದರ ಫಲವಾಗಿ ಅಮೆರಿಕ ಡಾಲರ್ ಬ್ರಿಟನ್ನ ಪೌಂಡ್ನಷ್ಟೇ ಪ್ರಸಿದ್ಧಿಯನ್ನು ಪಡೀತಾ ಬಂತು. 1931ರಲ್ಲಿ ಬ್ರಿಟನ್ ಗೋಲ್ಡ್ ಸ್ಟ್ಯಾಂಡರ್ಡ್ನಿಂದ ಹೊರಬಂದರೆ 33ರಲ್ಲಿ ಅಮೆರಿಕ ಕೂಡ ಗೋಲ್ಡ್ ಸ್ಟ್ಯಾಂಡರ್ಡ್ನಿಂದ ಹೊರಬಂತು. ಆದರೆ ಅಮೆರಿಕ ತನ್ನ ಕರೆನ್ಸಿಗೆ ಬದಲಾಗಿ ಗೋಲ್ಡ್ ಅನ್ನ ರಿಸರ್ವ್ ಮಾಡುವುದನ್ನು ಬಿಡಲಿಲ್ಲ.
ಹೀಗಾಗಿ ಅಮೆರಿಕದ ಕರೆನ್ಸಿಯ ಮೌಲ್ಯ ಹೆಚ್ಚಾಗ್ತಲೇ ಹೋಯಿತು. ಎರಡನೇ ಮಹಾಯುದ್ಧ ನಡೆಯುವಾಗ ಅವತ್ತಿನ ಅಲೈಸ್ ಶಕ್ತಿಗಳೆಲ್ಲ ಸೇರಿ ಯೂನಿವರ್ಸಲ್ ಕರೆನ್ಸಿಯೊಂದನ್ನು ಮಾಡಬೇಕು ಅಂದ್ಕೊಂಡ್ವು. ಹೀಗಾಗಿ 1944ರಲ್ಲಿ ಅಮೆರಿಕದ ನ್ಯೂ ಹ್ಯಾಂಪ್ಶೈರ್ನ ಬ್ರೆಟನ್ ವುಡ್ ಹೋಟೆಲ್ನಲ್ಲಿ 44 ದೇಶಗಳ ಪ್ರತಿನಿಧಿಗಳ ಸಭೆ ನಡೀತು. ಅಲ್ಲಿ ಯಾವುದು ಜಗತ್ತಿನ ಎಕ್ಸ್ಚೇಂಜ್ ಕರೆನ್ಸಿ ಆಗಬೇಕು ಅನ್ನೋ ಬಗ್ಗೆ ಸುದೀರ್ಘ ಚರ್ಚೆ ಆಯಿತು. ಜಾಗತಿಕ ಕರೆನ್ಸಿ ಅಂದ ಮೇಲೆ ಅದಕ್ಕೊಂದು ಸ್ಟೆಬಿಲಿಟಿ ಇರಬೇಕು, ಗ್ಯಾರಂಟಿ ಇರಬೇಕು. ಹೀಗಾಗಿ ಯಾವ ದೇಶದ ಬಳಿ ಅತಿ ಹೆಚ್ಚು ಚಿನ್ನದ ದಾಸ್ತಾನಿರುತ್ತೋ ಆ ದೇಶದ ಕರೆನ್ಸಿಯನ್ನ ಗ್ಲೋಬಲ್ ಕರೆನ್ಸಿಯನ್ನಾಗಿ ಮಾಡಿಕೊಳ್ಳೋದಕ್ಕೆ ಆ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಅಲ್ಲಿಗೆ ಬ್ರಿಟನ್ನ ಪೌಂಡ್ ಮತ್ತು ಅಮೆರಿಕಾದ ಡಾಲರ್ ನಡುವೆ ಒಂದು ಪೈಪೋಟಿ ಶುರುವಾಯಿತು. ಆದರೆ ಎರಡನೇ ಮಹಾಯುದ್ಧ ಮುಗಿಯೋ ಹೊತ್ತಿಗೆ ಬ್ರಿಟನ್ ಅಷ್ಟೂ ವರ್ಷಗಳ ಕಾಲ ನಾನಾ ದೇಶಗಳನ್ನು ದೋಚಿ ಗಳಿಸಿದ್ದ ಎಲ್ಲ ಸಂಪತ್ತನ್ನು ಕಳ್ಕೊಂಡು ಅಮೆರಿಕಾದಿಂದಲೇ ಸಾಲ ಮಾಡಬೇಕಾದ ಪರಿಸ್ಥಿತಿಯನ್ನು ತಲುಪಿತು. ಹೀಗಾಗಿ ಅಲ್ಲಿ ಶ್ರೀಮಂತವಾಗಿ ಉಳಿದದ್ದು ಅಮೆರಿಕ ಮಾತ್ರ. ಸೊ ಅಮೆರಿಕಾದ ಡಾಲರ್ ವಿಶ್ವದ ವಿದೇಶಿ ವಿನಿಮಯ ಕರೆನ್ಸಿಯಾಗಿ ಗುರುತಿಸ್ಕೊಳ್ತು. ಕಳೆದ 8 ದಶಕಗಳಿಂದ ಅಮೆರಿಕಾದ ಕರೆನ್ಸಿಯನ್ನೇ ಜಗತ್ತು ಸಾರ್ವತ್ರಿಕ ವಿನಿಮಯಕ್ಕೆ ಬಳಕೆ ಮಾಡ್ತಾ ಇದೆ. ಹೀಗಿರುವಾಗ ಈಗ ಇದ್ದಕ್ಕಿದ್ದ ಹಾಗೆ ಈ ಬ್ರಿಕ್ಸ್ ದೇಶಗಳು ಡಿ-ಡಾಲರೈಸೇಷನ್ನು ಬ್ರಿಕ್ಸ್ ಕರೆನ್ಸಿ ಅಂತ ಹೊರಟು ತನ್ನ ಕಿರೀಟವನ್ನು ಕೆಡುವುದಕ್ಕೆ ಮುಂದಾದರೆ ಅಮೆರಿಕ ಹೇಗೆ ತಾನೇ ಸಹಿಸಿಕೊಳ್ಳುತ್ತೆ? ಗೆಳೆಯರೆ, ಇಲ್ಲಿ ಡಿ-ಡಾಲರೈಸೇಷನ್ ಅನ್ನೋದಕ್ಕೆ ಹೆಚ್ಚು ಮಹತ್ವ ಬಂದಿದ್ದು ಕೂಡ ಅಮೆರಿಕಾದ ಕಾರಣಕ್ಕೇನೆ. ಇಲ್ಲಿ ಏನಾಯ್ತು ಅಂದ್ರೆ ರಷ್ಯಾದ ಮೇಲೆ ಅಮೆರಿಕ ವಿಪರೀತ ನಿರ್ಬಂಧಗಳನ್ನು ಹೇರ್ತಲ್ಲ, ಆಗ ಡಾಲರ್ ಮೇಲಿನ ನಿರ್ಬಂಧವನ್ನು ವಿಧಿಸಿತು. ಇದರಿಂದಾಗಿ ರಷ್ಯಾದ ವ್ಯಾಪಾರ ವಹಿವಾಟುಗಳ ಮೇಲೆ ಹೊಡೆತ ಬೀಳೋದಕ್ಕೆ ಶುರು ಆಯಿತು. ಸೊ ರಷ್ಯಾ ಏನು ಮಾಡ್ತು ಅಂದ್ರೆ ತನ್ನ ತೈಲ, ಗ್ಯಾಸ್ ಹಾಗೂ ಆಹಾರ ಧಾನ್ಯಗಳನ್ನ ಮಾರಾಟ ಮಾಡಬೇಕಿತ್ತಲ್ಲ, ಅದಕ್ಕೆ ಖರೀದಿದಾರ ದೇಶಗಳಿಗೆ ನಿಮ್ಮದೇ ಕರೆನ್ಸಿಯನ್ನು ಕೊಡಿ ಅಂತ ಹೇಳೋದಕ್ಕೆ ಶುರು ಮಾಡ್ತು. ಅದರ ಅತಿ ದೊಡ್ಡ ಖರೀದಿದಾರ ದೇಶಗಳಾದರೂ ಯಾರು? ಭಾರತ ಮತ್ತು ಚೈನಾ. ಎರಡೂ ದೇಶಗಳು ತಮ್ಮ ತಮ್ಮ ಕರೆನ್ಸಿಯಲ್ಲಿ ವ್ಯಾಪಾರ ಶುರು ಮಾಡಿದ್ವು. ಇದರ ಬೆನ್ನಲ್ಲೇ ಸೌದಿ ಅರೇಬಿಯಾ ಕೂಡ ಡಾಲರ್ ಇಲ್ಲದೆ ತೈಲ ವ್ಯಾಪಾರಕ್ಕೆ ಮುಂದಾಯಿತು. ಜಗತ್ತಲ್ಲಿ ಅತಿ ಹೆಚ್ಚು ನಡೆಯೋದು ತೈಲ ವ್ಯಾಪಾರ. ಅದೇ ಡಾಲರ್ ಮುಕ್ತಗೊಂಡು ಬಿಟ್ರೆ ಅಮೆರಿಕಾಗೆ ದೊಡ್ಡ ಹೊಡೆತ ಬೀಳುತ್ತೆ. ಆದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಬಿಡನ್ ಕೈಲಿ ಸಾಧ್ಯ ಆಗಲಿಲ್ಲ. ಹಾಗೆ ಈಗಾಗಲೇ ಡಿ-ಡಾಲರೈಸೇಷನ್ಗೆ ಚೈನಾ ಸಾಕಷ್ಟು ಪ್ರಯತ್ನ ಪಟ್ಟು ವಿಫಲವಾಗಿತ್ತು. ಹೀಗಾಗಿ ಈಗ ಕೂಡ ಏನು ಆಗೋದಿಲ್ಲ ಅಂತ ಬಿಡನ್ ಸರ್ಕಾರ ಭಾವಿಸಿತು. ಈ ಮಧ್ಯೆ ಅಮೆರಿಕಾದ ಬ್ಯಾಂಕ್ಗಳಲ್ಲಿ ಸ್ವಲ್ಪ ಬಡ್ಡಿ ದರ ಏರಿಕೆ ಆದ ಕೂಡಲೇ ನಾನಾ ದೇಶಗಳ ಕರೆನ್ಸಿಗಳು ಅಪಮೌಲ್ಯಗೊಳ್ಳುತ್ತಾ ಹೋದವು. ಇದು ಸಣ್ಣ ದೇಶಗಳನ್ನು ಕಂಗಾಲು ಮಾಡ್ತು. ಸೊ ಯಾರಿಗೆ ಡಾಲರ್ ಸಂಗ್ರಹವನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥ ದೇಶಗಳು ಅವರದ್ದೇ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಮುಂದಾಗ್ತಾ ಹೋದವು. ಇದರ ನಡುವೆ ಬ್ರಿಕ್ಸ್ ಕೂಟ ಡಾಲರ್ಗೆ ಪರ್ಯಾಯವಾಗಿ ಹೊಸ ಕರೆನ್ಸಿಯನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಯಿತು. ಇದರ ಬಗ್ಗೆ ಅವರು ಅಧಿಕೃತವಾಗಿ ಏನು ಹೇಳಲಿಲ್ಲ. ಆದರೆ ಸಮ್ಮೇಳನದ ಸಂದರ್ಭದಲ್ಲಿ ಪುತಿನ್ ಕೈಯಲ್ಲಿದ್ದ ಹೊಸ ಕರೆನ್ಸಿ ನೋಟೊಂದು ಸಂಚಲನವನ್ನು ಮೂಡಿಸಿತು. ಅಲ್ಲಿಗೆ ಅಮೆರಿಕಾದಲ್ಲಿ ಸಣ್ಣ ಕಿಡಿ ಕೂಡ ಹೊತ್ಕೊಳ್ತು. ಗೆಳೆಯರೆ, ಇವತ್ತು ಬ್ರಿಕ್ಸ್ ದೇಶಗಳ ಕೂಟ ಕೂಡ ದಿನೇ ದಿನೇ ದೊಡ್ಡದಾಗ್ತಾ ಹೋಗ್ತಾ ಇದೆ. ಈಗ ಬ್ರಿಕ್ಸ್ ಅಲ್ಲಿರೋ ಸದಸ್ಯ ದೇಶಗಳು ಇಡೀ ಜಗತ್ತಿನ ಒಟ್ಟು ಭೂಮಿಯಲ್ಲಿ 30% ಪಾಲನ್ನು ಹೊಂದಿವೆ. ಹಾಗೇನೆ 45% ಜನಸಂಖ್ಯೆ ಈ 9 ದೇಶಗಳಲ್ಲಿದೆ. ಇದರ ಜೊತೆಗೆ ಬ್ರಿಕ್ಸ್ ನ ಮಾತು ಕೇಳಬಲ್ಲ ಸಾಕಷ್ಟು ದೇಶಗಳು ಕೂಡ ಇದ್ದು, ಇದೆಲ್ಲವನ್ನು ಬಳಸಿಕೊಂಡು ಬ್ರಿಕ್ಸ್ ದೇಶಗಳ ನಡುವೆ ನಡೆಯುವ ವ್ಯಾಪಾರ ವ್ಯವಹಾರಗಳಿಗಾಗಿ ಬ್ರಿಕ್ಸ್ ತನ್ನದೇ ಆದ ಕರೆನ್ಸಿಯನ್ನ ಮಾಡಿಕೊಂಡು ಬಿಟ್ರೆ, ಈ ದೇಶಗಳು ಅಮೆರಿಕಾದ ಡಾಲರ್ ಅನ್ನ ಬಳಸೋದನ್ನ ನಿಲ್ಲಿಸಿಬಿಟ್ರೆ ಡಾಲರ್ನ ಮೌಲ್ಯ ಸಹಜವಾಗಿ ಕಡಿಮೆ ಆಗಿ ಹೋಗುತ್ತೆ. ಯಾಕೆಂದ್ರೆ ಇವತ್ತು ಜಗತ್ತಲ್ಲಿ ಗೋಲ್ಡ್ ರಿಸರ್ವ್ ಹೇಗಿದೆಯೋ ಹಾಗೆ ಡಾಲರ್ ರಿಸರ್ವ್ ಅಂತ ಕೂಡ ಒಂದಿದೆ. ಅದನ್ನ ವಿದೇಶಿ ವಿನಿಮಯ ಸಂಗ್ರಹ ಅಂತ ಕರೀತಾರೆ. ಸದ್ಯಕ್ಕೆ ಈ ಜಗತ್ತಲ್ಲಿ ಅತಿ ಹೆಚ್ಚು ಡಾಲರ್ ರಿಸರ್ವ್ ಅನ್ನು ಹೊಂದಿರುವುದು ಚೈನಾ. ಅಲ್ಲಿ ಸುಮಾರು $3,380 ಬಿಲಿಯನ್ ನಷ್ಟು ರಿಸರ್ವ್ ಇದೆ. ಇನ್ನು ಎರಡನೇ ಸ್ಥಾನದಲ್ಲಿ ಜಪಾನ್ ಇದೆ. ಅಲ್ಲಿ $1,164 ಬಿಲಿಯನ್ ಗಳಷ್ಟು ಫಾರಿನ್ ರಿಸರ್ವ್ ಇದೆ. ಆ ನಂತರದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ. ಅಲ್ಲಿ $864 ಮಿಲಿಯನ್ ಇದ್ರೆ. ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದೆ. ನಮ್ಮಲ್ಲಿ $588 ಬಿಲಿಯನ್ ಗಳಷ್ಟು ಫಾರಿನ್ ರಿಸರ್ವ್ ಇದೆ. ಇನ್ನು ರಷ್ಯಾದ ಬಳಿ $428 ಬಿಲಿಯನ್, ತೈವಾನ್ ಬಳಿ $544 ಬಿಲಿಯನ್, ಸೌದಿ ಅರೇಬಿಯಾದ ಬಳಿ $434 ಬಿಲಿಯನ್, ಹಾಂಗ್ಕಾಂಗ್ ಅಲ್ಲಿ $416, ದಕ್ಷಿಣ ಕೊರಿಯಾದಲ್ಲಿ $410, ಬ್ರೆಜಿಲ್ ನಲ್ಲಿ $344 ಬಿಲಿಯನ್ ಗಳಷ್ಟು ಫಾರೆಕ್ಸ್ ರಿಸರ್ವ್ ಇದೆ. ಇಲ್ಲಿ ಕೂಡ ಅತಿ ಹೆಚ್ಚು ಫಾರೆಕ್ಸ್ ರಿಸರ್ವ್ ಅನ್ನ ಹೊಂದಿರುವ 10 ದೇಶಗಳ ಪಟ್ಟಿಲಿ ಬ್ರಿಕ್ಸ್ ನ 5 ದೇಶಗಳು ಸ್ಥಾನ ಪಡ್ಕೊಳ್ಳುತ್ತವೆ. ಸೊ ಇಲ್ಲಿ ಡಾಲರ್ ಅಲ್ಲೇ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟುಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಷ್ಟೊಂದು ಪ್ರಮಾಣದ ಡಾಲರ್ ಅನ್ನ ಈ ದೇಶಗಳು ಶೇಖರಿಸಿಟ್ಕೊಂಡಿವೆ. ಹಾಗಲ್ಲದೆ ಒಂದು ವೇಳೆ ಡಾಲರ್ ಮೇಲಿನ ನಿರ್ಭರತೆಯಿಂದ ಹೊರಗೆ ಬಂದು ಬಿಟ್ರೆ ಇಷ್ಟೊಂದು ಪ್ರಮಾಣದ ಡಾಲರ್ ರಿಸರ್ವ್ ಅನ್ನ ಈ ದೇಶಗಳು ಯಾಕೆ ಇಟ್ಕೊಳ್ಳುತ್ತವೆ? ಸೊ ಇಲ್ಲಿ ಡಾಲರ್ನ ಮೌಲ್ಯ ಸಹಜವಾಗಿ ಕುಸಿಯುತ್ತೆ. ಹೀಗಾಗಿನೇ ಬ್ರಿಕ್ಸ್ ಕರೆನ್ಸಿ ಅನ್ನೋದು ಅಮೆರಿಕಾದ ಸಿಡಿಮಿಡಿಗೆ ಕಾರಣ ಆಗ್ತಾ ಇದೆ. ಇನ್ನು ಬ್ರಿಕ್ಸ್ ಕರೆನ್ಸಿ ಅನ್ನೋದು ಫೈನಲ್ ಆಗಿದೆಯಾ? ಅದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಈ ಹಿಂದೆ ಚೈನಾ ತನ್ನ
ತನ್ನದೇ ಕರೆನ್ಸಿಯನ್ನ ಬ್ರಿಕ್ಸ್ ಕರೆನ್ಸಿ ಮಾಡಬೇಕು ಅಂತ ಹೊರಟಿತ್ತು. ಆದರೆ ಅದಕ್ಕೆ ಭಾರತ ಹಾಗೂ ಇನ್ನಿತರ ದೇಶಗಳು ಒಪ್ಪಲಿಲ್ಲ. ಚೈನಾ ತನ್ನ ಕರೆನ್ಸಿಯ ಮೂಲಕ ಇನ್ನೊಂದು ಅಮೆರಿಕ ಆಗೋದು ಬೇಡ ಅಂತ ಈ ದೇಶಗಳು ಭಾವಿಸಿದ್ವು. ಕಡೆಗೆ ಬ್ರಿಕ್ಸ್ಗೆ ಪ್ರತ್ಯೇಕ ಕರೆನ್ಸಿ ಮಾಡೋ ನಿರ್ಧಾರಕ್ಕೆ ಬರಲಾಯಿತು. ಆದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಕರೆನ್ಸಿಯ ಮೌಲ್ಯವನ್ನ ಬ್ರಿಕ್ಸ್ನ ಸದಸ್ಯ ದೇಶಗಳ ಕರೆನ್ಸಿ ಮೌಲ್ಯದ ಜೊತೆ ಸಮೀಕರಿಸಿ ಆ ದೇಶಗಳ ಕರೆನ್ಸಿಯ ಮೌಲ್ಯ ನಿರ್ಧಾರ ಆಗಬೇಕು. ಅದು ಕೂಡ ಯಾವ ದೇಶದ ಬಳಿ ಹೆಚ್ಚು ಗೋಲ್ಡ್ ರಿಸರ್ವ್ ಇದೆ ಅನ್ನೋದರ ಆಧಾರದ ಮೇಲೆ ಆಯಾ ದೇಶಗಳ ಕರೆನ್ಸಿಯ ಮೌಲ್ಯ ಬ್ರಿಕ್ಸ್ ಕರೆನ್ಸಿಯ ಜೊತೆ ಸಮೀಕರಣಗೊಳ್ಳುತ್ತೆ. ಸದ್ಯಕ್ಕೆ ಚೈನಾ ಹಾಗೂ ರಷ್ಯಾಗಳ ಬಳಿ ಹೆಚ್ಚು ಚಿನ್ನ ಇದೆ. ಭಾರತ ಕೂಡ ಆ ನಿಟ್ಟಲ್ಲಿ ಕಾರ್ಯಪ್ರವೃತ್ತ ಆಗ್ತಾ ಇದೆ. ಚಿನ್ನದ ಸಂಗ್ರಹವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಭಾರತ ಪ್ರಯತ್ನ ಪಡ್ತಾ ಇದೆ. ಇದೆಲ್ಲ ಮುಗಿದು ಬ್ರಿಕ್ಸ್ ಕರೆನ್ಸಿ ಅನ್ನೋದು ಕಾರ್ಯರೂಪಕ್ಕೆ ಬರೋದಕ್ಕೆ ಇನ್ನೂ ಒಂದಷ್ಟು ಸಮಯ ಬೇಕಾಗಬಹುದು. ಆದ್ರೆ ಒಮ್ಮೆ ಕರೆನ್ಸಿ ಅಸ್ತಿತ್ವಕ್ಕೆ ಬಂದುಬಿಡ್ತು ಅಂದ್ರೆ ಜಗತ್ತಿನ ಬಹುತೇಕ ದೇಶಗಳು ಈ ಕರೆನ್ಸಿಯನ್ನ ಬಳಸೋದ್ರಲ್ಲಿ ಅನುಮಾನ ಇಲ್ಲ. ಅದರಲ್ಲೂ ಯುರೇಷಿಯಾ, ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದ ದೇಶಗಳು ಬ್ರಿಕ್ಸ್ ಕರೆನ್ಸಿ ಬಳಕೆಯನ್ನು ಹೆಚ್ಚು ಮಾಡುತ್ತವೆ. ಹಾಗೇನಾದರೂ ಆದ್ರೆ ಅಮೆರಿಕ ಬೇರೆ ಬೇರೆ ದೇಶಗಳ ಮೇಲೆ ಡಾಲರ್ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ. ಅಮೆರಿಕಾದ ಡಾಲರ್ನ ಪ್ರಭಾವ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಅಮೆರಿಕಾದ ಪವರ್ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿನೇ ಟ್ರಂಪ್ ಬ್ರಿಕ್ಸ್ ಕರೆನ್ಸಿಯ ವಿರುದ್ಧ ಅಬ್ಬರಿಸ್ತಾ ಇದ್ದಾರೆ. ಡಾಲರ್ ಬೇಡ ಅನ್ನೋದಾದ್ರೆ ನಿಮ್ಮ ದೇಶಗಳಿಂದ ಬರುವ ವಸ್ತುಗಳ ಮೇಲೆ 100% ಟ್ಯಾರಿಫ್ ಅನ್ನ ಹೇರ್ತೀವಿ ಅಂತಿದ್ದಾರೆ ಡೊನಾಲ್ಡ್ ಟ್ರಂಪ್. ಹಾಗೇನಾದರೂ ಆದ್ರೆ ಚೈನಾ ಸೇರಿದಂತೆ ಸಾಕಷ್ಟು ದೇಶಗಳು ಅಮೆರಿಕಾದ ಮಾರುಕಟ್ಟೆಯನ್ನ ಕಳ್ಕೋಬೇಕಾಗತ್ತೆ ಅಂತ ಕೂಡ ಅಮೆರಿಕಾದ ಹೊಸ ಅಧ್ಯಕ್ಷರು ಬೆದರಿಸ್ತಾ ಇದ್ದಾರೆ. ಇನ್ನು ಅಮೆರಿಕಾದ ಮಾರುಕಟ್ಟೆಯನ್ನು ಈ ದೇಶಗಳು ಕಳ್ಕೊಳ್ಳೋದ್ರಿಂದ ನಿಜಕ್ಕೂ ಸಮಸ್ಯೆ ಆಗುತ್ತಾ? ಗೆಳೆಯರೆ, 2022 ಲೆಕ್ಕಾಚಾರವನ್ನು ನಾವು ನೋಡಿದರೆ ಭಾರತ ಅಮೆರಿಕ ಜೊತೆ $191 ಬಿಲಿಯನ್ ವ್ಯಾಪಾರವನ್ನು ಮಾಡಿದೆ. ಅದರಲ್ಲಿ $28 ಬಿಲಿಯನ್ ಭಾರತ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದೆ. ಇನ್ನು ಅಮೆರಿಕ ಮತ್ತು ಚೈನಾ ನಡುವೆ $574 ಬಿಲಿಯನ್ ವಹಿವಾಟು ನಡೆದಿದೆ. ಹೀಗಾಗಿ ಈ ದೇಶಗಳು ತಮ್ಮ ಮಾರುಕಟ್ಟೆಯನ್ನು ಬಿಟ್ಟುಕೊಡೋದಿಲ್ಲ ಅನ್ನೋದು ಅಮೆರಿಕಾದ ನಂಬಿಕೆ. ಹೀಗಾಗಿ ನಿಮಗೆ ನಮ್ಮ ಮಾರುಕಟ್ಟೆಯ ಸಂಪರ್ಕವನ್ನೇ ಕಡಿತ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಬ್ರಿಕ್ಸ್ ಕರೆನ್ಸಿಯಿಂದ ಈ ದೇಶಗಳು ದೂರ ಆಗಿಬಿಡುತ್ತವೆ ಅನ್ನೋ ವಿಶ್ವಾಸ ಅಮೆರಿಕಾದ್ದು. ಒಟ್ಟಲ್ಲಿ ಅಮೆರಿಕ ಈ ಜಗತ್ತಲ್ಲಿ ತಾನೇ ದೊಡ್ಡಣ್ಣನಾಗಿ ಉಳಿಬೇಕು ಅಂತ ಡಿಸೈಡ್ ಮಾಡಿದೆ. ಆದರೆ ಅಮೆರಿಕಾದ ಈ ಧಮಕಿಯನ್ನ ಬ್ರಿಕ್ಸ್ ದೇಶಗಳು ಹೇಗೆ ತಗೊಳ್ಳುತ್ತವೆ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ, ಬ್ರಿಕ್ಸ್ ಕರೆನ್ಸಿ ಹಾಗೂ ಡಿ-ಡಾಲರೈಸೇಷನ್ ವಿರುದ್ಧ ಅಮೆರಿಕಾದ ಹೊಸ ಅಧ್ಯಕ್ಷರು ಗುಟುರು ಹಾಕ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.